ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಟಾಕ್ಸಿಕ್ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿ ಆಗ್ತಾ ಇದೆ. ಬಹುಶಃ ಎಲ್ಲರೂ ಕೂಡ ಕಾಯ್ತಾ ಇದ್ದಂಥ ಟಾಕ್ಸಿಕ್ ಇದೆ ಜೂನ್ 4ಕ್ಕೆ ರಿಲೀಸ್ ಆಗಬೇಕಾಗಿತ್ತು. ಸೊ ಪೋಸ್ಟ್ಪೋನ್ ಆಯಿತು. ಸೊ ಪೋಸ್ಟ್ಪೋನ್ ಆದಮೇಲೆ ಏನೆಲ್ಲ ನಡೀತು, ಬೆಳವಣಿಗೆ ಏನು, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ನಾನು ಆಗಲೇ ಹೇಳಿದಾಗೇ ಜೂನ್ 4ನೇ ತಾರೀಕಿಗೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಆ್ಯಂಡ್ ಬಹುಶಃ ಪ್ರೆಸೆಂಟ್ ಏನಾದರೂ ಅದೇ ಡೇಟಿಗೆ ಇದ್ದಿದ್ದರೆ ಸೊ ಇಷ್ಟೊತ್ತಿಗಾಗಲೇ ಪ್ರಮೋಷನ್ ಆ್ಯಕ್ಟಿವಿಟೀಸ್ಗಳು ಎಲ್ಲ ಕೂಡ ಶುರುವಾಗ್ತಾ ಇತ್ತು ಟಾಕ್ಸಿಕ್ಕಿಂದು. ಬಟ್ ಪೋಸ್ಟ್ಪೋನ್ ಆದಮೇಲೆ ಆದಂಥ ಬೆಳವಣಿಗೆಗಳು ಕೆಲವೊಬ್ಬರಿಗೆ ಗೊತ್ತಿದೆ, ಕೆಲವೊಬ್ಬರಿಗೆ ಗೊತ್ತಿಲ್ಲ. ಸೊ ಏನಕ್ಕೆ ಈ ಒಂದು ಪೋಸ್ಟ್ಪೋನ್ ಮಾಡಿದ್ರು ಅನ್ನುವಂಥ ವಿಚಾರ ನಾನು ಕಳೆದ ವಿಡಿಯೋದು ಕೂಡ ಹೇಳಿದ್ದೀನಿ. ಯಾಕಂದರೆ ಮಾರ್ಚ್ ತಿಂಗಳಲ್ಲಿ ಅವರು ಕೊಟ್ಟಂಥ ಒಂದು ಡೇಟ್ ಏನಿದೆ, ಸೊ ಆ ಡೇಟಿಗೆ ತುಂಬಾ ಒಂದು ಟೈಟ್ ಸಿಚುವೇಶನ್ ಆಗಿತ್ತು. ಲೈಕ್ ಸಾಂಗ್ ರಿಲೀಸ್ಗಾಗಿರ್ಬೋದು, ಪ್ರಮೋಷನ್ ಆ್ಯಕ್ಟಿವಿಟೀಸ್ಗಾಗಿರ್ಬೋದು, ಸೊ ಪ್ರತಿಯೊಂದಕ್ಕೂ ಕೂಡ ಒಂದು ಟೈಟ್ ಸಿಚುವೇಶನ್ ಆಗಿತ್ತು. ಅದ್ರ ಜೊತೆಗೇ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್, ಅಂದರೆ ಒಂದು ಈ ಟಾಕ್ಸಿಕ್ ಸಿನಿಮಾ ಏನಿದೆ, ದ ಟಾರ್ಗೆಟ್ ಆಫ್ ದಿ ಆಡಿಯನ್ಸು ವರ್ಲ್ಡ್ ವೈಡ್ ಇರೋದ್ರಿಂದ, ಸೊ ಪ್ರಪಂಚದಾದ್ಯಂತ ಎಲ್ಲ ಕಡೆಗೂ ಕೂಡ ಈ ಸಿನಿಮಾನ ರಿಲೀಸ್ ಮಾಡಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಸೊ ಕೆಲವೊಂದು ಪೆಂಡಿಂಗ್ ಇರುವಂಥ ವರ್ಕ್ಗಳು ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ಆಗಿರ್ಬೋದು ಆ್ಯಂಡ್ ಕೆಲವೊಂದು ವರ್ಕ್ಸ್ಗಳು ಪೆಂಡಿಂಗ್ ಇರುವಂಥದ್ದು. ಸೊ ಎಲ್ಲ ಈ ಒಂದು ಟೈಮ್ ಏನಾಗುತ್ತೆ, ಈ ಒಂದು ಮಾರ್ಚ್ ತಿಂಗಳಲ್ಲಿ ರಿಲೀಸ್ ಆಗಬೇಕಾದಂಥ ಒಂದು ಡೇಟ್ ಏನಿದೆ, ಸೊ ಆ ಡೇಟಿಗೆ ತುಂಬಾ ಒಂದು ಟೈಟ್ ಅಂತ ಅನ್ನಿಸ್ತು. ಸೊ ಸಡನ್ನಾಗಿ ಈಗ ರಿಲೀಸ್ ಮಾಡಿ ಒಂದು ಕಡೆ ರಿಲೀಸ್ ಮಾಡ್ದೇನೆ ಸೊ ಈ ರೀತಿ ಮಾಡುವಂಥ ಸಿಚುವೇಶನ್ಸ್ಗಳು ಬೇಡ ಅಂತ ಹೇಳ್ಬಿಟ್ಟು ಸಿನಿಮಾನ ಪೋಸ್ಟ್ಪೋನ್ ಮಾಡಿದ್ದು. ಆ್ಯಂಡ್ ಅದ್ರ ಜೊತೆಗೇ ಈ ಸಿನಿಮಾದ ಮೇನ್ ಹೈಲೈಟ್ ಅಂತಂದರೆ ಯಶ್ ಅವರ ಒಂದು ಹಾಲಿವುಡ್ ರೇಂಜಲ್ಲಿ ಈ ಸಿನಿಮಾದಲ್ಲಿ ಮಾಡಿರುವಂಥ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು ಆ್ಯಂಡ್ ಈ ಒಂದು ಸಿನಿಮಾದ ಸಿನಿಮ್ಯಾಟಿಕ್ ಲುಕ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಎಲ್ಲರೂ ಕೂಡ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಕೇವಲ ಭಾರತದಾದ್ಯಂತ ಅಲ್ಲ, ವಿಶ್ವದಾದ್ಯಂತ ಎಲ್ಲರೂ ಕೂಡ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಆ್ಯಂಡ್ ಈ ಸಿನಿಮಾಗೆ ಸದ್ಯಕ್ಕೆ ಈಗ ರೀಸೆಂಟಾಗಿ ಒಂದು ಇಂಟರ್ನ್ಯಾಷನಲ್ ಮ್ಯಾಗ್ಝಿನಲ್ಲೂ ಕೂಡ ಒಂದು ಯಶ್ ಅವರ ಒಂದು ಫೋಟೋ ಬಂದಿರುವಂಥದ್ದು. ಸೊ ಒಂದು ಕನ್ನಡ ಸಿನಿಮಾದ ಒಬ್ಬ ಆ್ಯಕ್ಟರು ಸೊ ಅಷ್ಟು ದೊಡ್ಡ ಮಟ್ಟಿಗೆ ಒಂದು ಫೇಮಸ್ ಆಫ್ ಒಂದು ಹಾಲಿವುಡ್ನ ಒಂದು ಇಂಟರ್ನ್ಯಾಷನಲ್ ಮ್ಯಾಗ್ಝಿನಲ್ಲಿ ಒಂದು ಫ್ರಂಟ್ ಪೇಜಲ್ಲೂ ಕೂಡ ಅವ್ರದ್ದೊಂದು ಬರುವಂಥದ್ದಾಗಿರ್ಬೋದು. ಸೊ ಪ್ರತಿಯೊಂದು ಈ ಒಂದು ಬೆಳವಣಿಗೆ ನೋಡಿದಾಗ ತುಂಬಾ ಒಂದು ಖುಷಿ ಆಗುತ್ತೆ. ಯಾವುದೋ ಒಂದು ಚಿಕ್ಕ ವಿಚಾರ ಅಂತ ಖಂಡಿತವಾಗ್ಲೂ ಅಲ್ಲ. ಸೊ ಕನ್ನಡ ಸಿನಿಮಾದ ಒಂದು ಕನ್ನಡ ಪ್ರೊಡಕ್ಷನ್ನಲ್ಲಿ ನಮ್ಮ ಒಂದು ಸಿನಿಮಾವನ್ನು ಒಂದು ಹಾಲಿವುಡ್ ರೇಂಜಲ್ಲಿ ಒಂದು ಅಷ್ಟರ ಮಟ್ಟಿಗೆ ಒಂದು ಫೋಕಸ್ ಮಾಡ್ತಾ ಇದೆ ಒಂದು ಬೇರೆ ಇಂಡಸ್ಟ್ರಿ, ಹಾಲಿವುಡ್ ಇಂಡಸ್ಟ್ರಿ ಅಂದಾಗ ನಿಜವಾಗ್ಲೂ ಒಂದು ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅದ್ರ ಜೊತೆಗೇ ಒಂದು ಗೊತ್ತಿರುವಂಥ ವಿಚಾರ, ಹಾಲಿವುಡ್ಡಲ್ಲಿ ಒಂದು ಫಾಸ್ಟ್ ಕೂಡ ಆಗಿದೆ ರೀಸೆಂಟಲ್ಲಿ. ಸೊ ಅಲ್ಲಿ ಕೂಡ ಟಾಕ್ಸಿಕ್ ಸಿನಿಮಾದ ಒಂದು 7ರಿಂದ 9 ನಿಮಿಷದ ಒಂದು ಫುಟೇಜ್ ಕೂಡ ತೋರಿಸಿದ್ದಾರೆ. ಅದು ನೋಡಿದ ಮೇಲೆ ತುಂಬಾ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿದೆ ಹಾಲಿವುಡಲ್ಲೂ ಕೂಡ ಒಂದು ಅವರ ಒಂದು ಬಿಸ್ನೆಸ್ಸಿಗೆ ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲ ನೋಡ್ತಾ ಹೋಯಿತು ಅಂದರೆ ದ ಪ್ರೊಸೆಸ್ ಆಫ್ ದಿ ಟಾಕ್ಸಿಕ್ ಏನು ಸಿನಿಮಾ ಇದೆ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು. ಆ್ಯಂಡ್ ಸೊ ನಿನ್ನೆ ಕೂಡ ಬಂದಂಥದ್ದು. ಸೊ ಗೇಮಲ್ಲೂ ಕೂಡ ಕೆಲವೊಂದೇನೋ ಇಂಟಿಮೇಟ್ಸ್ಗಳು ಮಾಡ್ತಾ ಇದ್ದಾರೆ, ಟೋಕನ್ ಎಕ್ಸ್ಚೇಂಜ್ ಆ ರೀತಿಯಲ್ಲಿ ಏನೋ ಒಂದು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕೇಳಿಬಂದಿದೆ. ಬಟ್ ವಾಟ್ ಎವರ್ ಏನೇ ಆದರೂ ಕೂಡ ಸೊ ಟಾಕ್ಸಿಕ್ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈಗ ನೆಕ್ಸ್ಟು ಎಲ್ಲರೂ ಒಂದು ಪ್ರಶ್ನೆ ಏನು ಅಂದರೆ, ಸೊ ಯಾವಾಗ ನೆಕ್ಸ್ಟ್ ಈಗ ಒಂದು ರಿಲೀಸ್ ಡೇಟನ್ನು ಅನೌನ್ಸ್ ಮಾಡ್ತಾರೆ ಅಂತ. ಬಟ್ ಈಗ ನೆಕ್ಸ್ಟ್ ರಿಲೀಸ್ ಡೇಟ್ ಏನಾದರೂ ಅನೌನ್ಸ್ ಮಾಡಿದ್ರೆ ಈಗ ನಾವು ಕಂಪೇರ್ ಟು ನಾವು ಬಿಫೋರ್ ನೋಡೋದಾಯಿತು ಅಂದರೆ ತುಂಬಾ ಒಂದು ಪೋಸ್ಟ್ಪೋನ್ಸ್ಗಳನ್ನ ನೋಡ್ಕೊತಾ ಬಂದಿದ್ದೀವಿ. ಈ ಸಿನಿಮಾ ಅಂತಲ್ಲ, ತುಂಬ ಸಿನಿಮಾಗಳು ಪೋಸ್ಟ್ಪೋನ್ ನೋಡ್ತಾ ಬಂದಿದ್ದೀವಿ. ಬಟ್ ನಾನು ಹೇಳೋದೇನು ಅಂತಂದರೆ, ಈಗ ನೆಕ್ಸ್ಟ್ ಬರುವಂಥ ಒಂದು ಡೇಟ್ ಏನಿದೆ, ಸೊ ಈ ಡೇಟು ಒಂದು ಸ್ಟ್ರಾಂಗ್ ಡೇಟ್ ಆಗಬೇಕು. ಯಾವುದೇ ಕಾರಣಕ್ಕೂ ಚೇಂಜಸ್ ಆಗಬಾರ್ದು, ಏನು ಪೋಸ್ಟ್ಪೋನ್ ಕೂಡ ಆಗಬಾರ್ದು. ಸೊ ಆ ರೀತಿಯಲ್ಲಿ ನೆಕ್ಸ್ಟ್ ಬರುವಂಥ ಡೇಟ್ ಏನಾದರೂ ಒಂದು ಕನ್ಫರ್ಮ್ ಒಂದು ಸ್ಟ್ರಾಂಗ್ ಡೇಟ್ ಆಯಿತು ಅಂತಂದರೆ ತುಂಬಾ ಖುಷಿ ಇರುತ್ತೆ. ಈಗ ಸಡನ್ನಾಗಿ ಆಡಿಯನ್ಸ್ಗಳಿಗೆ ಮತ್ತು ಫ್ಯಾನ್ಸ್ಗಳಿಗೆ ಒಂದು ಡೇಟನ್ನು ಕೊಡುವಂಥದ್ದು ಮತ್ತೆ ಪೋಸ್ಟ್ಪೋನ್ ಮಾಡುವಂಥದ್ದು ಆಗಬಾರ್ದು. ಸೊ ಈಗ ನೆಕ್ಸ್ಟ್ ಬರುವಂಥ ಒಂದು ಡೇಟ್ ಏನಿದೆ ಅದು ಒಂದು ಸ್ಟ್ರಾಂಗ್ ಡೇಟ್ ಆಗಿರಬೇಕು ಅನ್ನೋದು ನನ್ನ ಒಂದು ಇಚ್ಛೆ. ಸೊ ಎನಿವೆ ಏನೇ ಆದರೂ ಕೂಡ ಟಾಕ್ಸಿಕ್ಕು ಒಂದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ವೇಟಿಂಗ್ ಫಾರ್ ದಿ ಟಾಕ್ಸಿಕ್ಕು. ಆ್ಯಂಡ್ ಆದಷ್ಟು ಬೇಗ ಒಂದು ಸಿನಿಮಾದ ಒಂದು ಅಪ್ಡೇಟ್ ಬರಲಿ, ರಿಲೀಸ್ ಡೇಟ್ ಅಪ್ಡೇಟ್ ಬರಲಿ. ಆ್ಯಂಡ್ ಅದು ಸ್ಟ್ರಾಂಗ್ ಒಂದು ರಿಲೀಸ್ ಡೇಟ್ ಅದು ಅಪ್ಡೇಟ್ ಆಗಿರಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ನಿಮಗೇನು ಅನಿಸುತ್ತೆ, ಏನು ಕತೆ, ಯಾವಾಗ ಅಪ್ಡೇಟ್ ಬರ್ಬೋದು? ಬಹುಶಃ ನೀವು ಒಂದು ಥಿಂಕ್ ಮಾಡಿರ್ತಾರೆ ಈ ತಿಂಗಳಲ್ಲಿ ಬರುತ್ತೆ ಅಂತ. ಸೊ ಕಾಮೆಂಟ್ ಮಾಡಿ ಯಾವ ತಿಂಗಳಲ್ಲಿ ಒಂದು ಅಪ್ಡೇಟ್ ಬರ್ಬೋದು, ಸಿನಿಮಾ ರಿಲೀಸ್ ಡೇಟ್ ಯಾವ ತಿಂಗಳಲ್ಲಿ ಬರ್ಬೋದು ಅಂತ ತಿಳಿಸಿ. ಆ್ಯಂಡ್ ಟಾಕ್ಸಿಕ್ ಬಗ್ಗೆ ಏನು ಅನಿಸ್ತಾ ಇದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.